ನಮಸ್ಕಾರ. ಈಗ ಲಾರಿ ಮಾಲೀಕರು ಈಗಲೇ ಬಹಳ ನೇಣಾಕುವ ಪರಿಸ್ಥಿತಿಯಲ್ಲಿದ್ದಾರೆ. ಕಾರಣ ಏನಂದ್ರೆ 6 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ಇನ್ಕ್ರೀಸ್ ಮಾಡಿದ್ದಾರೆ. 6 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ಇನ್ಕ್ರೀಸ್. ಆಶ್ಚರ್ಯ ಏನಂದ್ರೆ ಇಡೀ ರಾಷ್ಟ್ರದಲ್ಲಿ ಎಲ್ಲಿನೂ ಸ್ಟೇಟ್ ಹೆದ್ದಾರಿಯಲ್ಲಿ ಟೋಲ್ ಇಲ್ಲ. ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ 18 ಜಾಗದಲ್ಲಿ ಸ್ಟೇಟ್ ಹೈವೇ ಮೇಲೆ ಟೋಲ್ ಹಾಕಿದ್ದಾರೆ. ಅದು ರೈತರಿಗೆ, ಲಾರಿ ಮಾಲೀಕರಿಗೆ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಕಳೆದ 2 ವರ್ಷವಾಗಿ ನಾವು ಬೇಡ್ತಾ ಇದೀವಿ. ಇದ್ರ ತನಕ ಟೋಲ್ ತೆಗೆದಿಲ್ಲ. ಅಲ್ಲಲ್ಲಿ ಹಳೆ ರೋಡ್ಗೆ ಬಣ್ಣ ಹೊಡೆದ್ಬಿಟ್ಟು ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾವ ತರ ನ್ಯಾಯ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. 4 ಬಿಫೋರ್ ಬಜೆಟ್ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಹೇಳಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ತನಕ ಇದನ್ನ ಗಮನದಲ್ಲಿ ತಗೊಂಡಿಲ್ಲ. ಅದೇ ತರ ಬಾರ್ಡರ್ ಚೆಕ್ ಪೋಸ್ಟ್, ಇಡೀ ಭಾರತ ದೇಶದಲ್ಲಿ 14 ಬಾರ್ಡರ್ ಚೆಕ್ ಪೋಸ್ಟ್ ನ RTO ಬಾರ್ಡರ್ ಚೆಕ್ ಪೋಸ್ಟ್ ನ ತೆಗೆದಾಗಿದೆ. ಇದರ ತನಕ ಇವರು ತೆಗೆದಿಲ್ಲ. ಹೈಯೆಸ್ಟ್ ಲೂಟ್ ಬೈ RTO ಡಿಪಾರ್ಟ್ಮೆಂಟ್. ಯಾಕೆ ಬೇಕು ಬಾರ್ಡರ್ ಚೆಕ್ ಪೋಸ್ಟ್? 1928 ಕಮರ್ಷಿಯಲ್ ಟ್ಯಾಕ್ಸ್ ಚೆಕ್ ಪೋಸ್ಟ್ ತೆಗೆದ ತಕ್ಷಣ ಈ RTO ಬಾರ್ಡರ್ ಚೆಕ್ ಯಾಕೆ ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಡಿಜಿಟಲ್ ಆಗಿದೆ. RC ಬುಕ್ಕು ಡಿಜಿಟಲ್ ಆಗಿದೆ, ಪರ್ಮಿಟ್ಟು ಡಿಜಿಟಲ್ ಆಗಿದೆ, ಲೈಸೆನ್ಸು ಡಿಜಿಟಲ್ ಆಗಿದೆ, ಎಲ್ಲ ಡಿಜಿಟಲ್ ಆಗಿದೆ. ಅಂದರೆ ಇನ್ನೂ ಏನು ನಮ್ಮನ್ನು ಚೆಕ್ ಮಾಡಬೇಕು? ಒಂದು ಗಾಡಿ ತುಮಕೂರಿಂದ ಹೋಗುತ್ತೆ ಅಂದರೆ ಜಲ್ಕಿ ತನಕ ಏನು ಚೆಕ್ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಲ್ರೆಡಿ ಫೋನಲ್ಲಿ ನೋಡಿದ್ರೆ ನಮ್ಮದು ಗಾಡಿ ನಂಬರ್ ಹಾಕಿದ್ರೆ ನಮ್ದು ಎಲ್ಲ ಡೀಟೇಲ್ ಬಂದ್ಬಿಡುತ್ತೆ. ಹಂಗಿರುವಾಗ ಅದನ್ನು ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ಮೇಲೆ ಈ ಫೈನಾನ್ಸ್, ಮೈಕ್ರೋ ಫೈನಾನ್ಸು, ನಮ್ಮ ಫೈನಾನ್ಸು ಭಾಳ ದೊಡ್ಡ ಕಿರುಕುಳ. ಕಳೆದ ವಾರದಲ್ಲಿ ಕೂಡ ಒಬ್ಬರು ಮೈಸೂರಲ್ಲಿ ನೇಣಾಕೊಂಡು ಸಾಯೋ ಪರಿಸ್ಥಿತಿ ಆಯಿತು. ನೆನ್ನೆ ನಂಜನಗೂಡಲ್ಲಿ ಕೂಡ ಒಬ್ಬರು ಪಾಯ್ಸನ್ ಕುಡಿದ್ರು. ಈ ಥರ ಇರುವಾಗ ನಾವೇನು ಮಾಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಮಧ್ಯದಲ್ಲಿ ಪ್ರವೇಶ ಮಾಡಬೇಕು ಅಂತ ನಾವು ಕಳಕಳೆ ಮನವಿ ಮಾಡ್ಕೊಡ್ತೀವಿ. ಅದೇ ಥರ ಡೀಸೆಲ್ ಬೆಲೆ 5 ರೂಪಾಯಿ ಏರಿದ ತಕ್ಷಣ ಇದು ಸಾಮಾನ್ಯ ಜನಗಳಿಗೆ ಭಾಳ ದೊಡ್ಡ ತೊಂದರೆ ಆಗುತ್ತೆ. ಇನ್ನು ಈ ಎಫೆಕ್ಟು ನಾಳೆ ಒಂದು 5-6 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಲಾರಿ ಬಾಡಿಗೆ ಆಟೋಮೆಟಿಕ್ಕು ಭಾಳ ತೊಂದರೆಯಲ್ಲಿ ಆಗುತ್ತೆ. ನಮ್ಮಿಂದ ಇಮಿಡಿಯೇಟಾಗಿ ಲಾರಿ ಬಾಡಿಗೆ ಏರ್ಸೋಕ್ಕೆ ಸಾಧ್ಯನೇ ಇಲ್ಲ. ಭಾಳ ಕಾಂಪಿಟೇಷನಲ್ಲಿದ್ದೀವಿ. ಆಮೇಲೆ ಹಳೇ ವಾಹನ ಪಾಪ ಅವನವನು 8 ವರ್ಷ 9 ವರ್ಷ ಸಾಲ ತೀರಿಸ್ಬಿಟ್ಟು ಗಾಡಿನ ಓಡಿಸ್ಬೇಕು ಎಂಬ ಪರಿಸ್ಥಿತಿ ಬರುವಾಗ 15,000 ರೂಪಾಯಿ FC ಫೀಸ್ ಕಲೆಕ್ಟ್ ಮಾಡಿದ್ರೆ ಅದು ಯಾವ ಥರ ನ್ಯಾಯ ಅಂತ ಅರ್ಥ ಇಲ್ಲ. ಪ್ರತಿ ಗಾಡಿ 9 ವರ್ಷ ಆಗಿರೋ ಗಾಡಿ FCಗೆ ಹೋದರೆ ಪರ್ಮಿಟ್ಗೆ 13,000 ರಿಂದ 15,000 ರೂಪಾಯಿ ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಮಾಡಿದೆ ಅಂತಾರೆ. ಕೇಂದ್ರ ಸರ್ಕಾರ ಪಾತ್ರನೇ ಇಲ್ಲ. ಕೇಂದ್ರ ಸರ್ಕಾರ ಆರ್ಡ್ರ್ ಮಾಡ್ಬೋದು, ಇವ್ರು ತೊಗೋಬೋದು. ಇವ್ರು ಯಾವ ಥರ ಕಲೆಕ್ಟ್ ಮಾಡ್ತಾರೆ ಅರ್ಥ ಇಲ್ಲ. ಆದ್ದರಿಂದ ಈ ಬೇಡಿಕೆಲ್ಲ ಇಟ್ಟಿದ್ದೀವಿ. 14ನೇ ತಾರೀಕು ತನಕ ರಾತ್ರಿ ಮಿಡ್-ನೈಟು ಸ್ಟ್ರೈಕ್ ಅಂತ ಅನೌನ್ಸ್ ಮಾಡಿದ್ದೀವಿ, ಚಕ್ಕಾ ಜಾಮ್ ಅಂತ. 15ನೇ ತಾರೀಕು ಬೆಳಗ್ಗಿಂದ ಎಂಟೈರ್ ಕರ್ನಾಟಕ 6 ಲಕ್ಷ ಗಾಡಿಗಳು ಓಡೋದಿಲ್ಲ. ಅದೇ ಥರ ಏರ್ಪೋರ್ಟು ಟ್ಯಾಕ್ಸಿಯವರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗ್ಯಾಸು, ಬುಲೆಟ್ ಗ್ಯಾಸ್ ಟ್ಯಾಂಕರ್ಸು, ಆಮೇಲೆ ಮನೆ ಬರೋ ಗ್ಯಾಸ್ನವರು ಸಪೋರ್ಟ್ ಮಾಡ್ತೀನಿ ಅಂತ ಆಲ್ರೆಡಿ ಈಗ ಪತ್ರ ಬರೆದಿದ್ದಾರೆ. ಇದ್ರ ಜೊತೆಗೆ ಕಲ್ಲು, ಮಣ್ಣು, ಜಲ್ಲಿಯವ್ರ ಗಾಡಿ ಆಗಲಿ, ಅದೇ ಮೇಲೆ 1600 ಬುಕ್ಕಿಂಗ್ ಆಫೀಸು ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ ಬಂದ್ ಆಗುತ್ತೆ. ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ಸಿಂದ ಯಾವುದೇ ಗಾಡಿ 14ನೇ ತಾರೀಕಿಂದ ಕರ್ನಾಟಕ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಸರ್ಕ್ಯುಲರ್ ಕಳಿಸಿ ಆಗಿದೆ. ಇದೇ ಥರ ಎಂಟೈರ್ ಕಂಟ್ರಿಯಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಜೋನ್ ಎಲ್ಲರೂ ಈ ಥರ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬೇಗನೆ ನಮ್ಮನ್ನು ಕರೆದು ಮಾತುಕತೆ ನಡೆಸಿ ಈ 5 ರೂಪಾಯಿ ಡೀಸೆಲ್ ಬೆಲೆನ ವಾಪಸ್ ತಗೋಬೇಕು. ಬಾರ್ಡರ್ ಚೆಕ್ ಪೋಸ್ಟ್ನ ಕೂಡಲೇ ಎತ್ತಾಕಬೇಕು. ಅದೇ ಥರ ಟೋಲ್ ಕಲೆಕ್ಟ್ ಮಾಡೋದನ್ನು ಕೂಡಲೇ ಎದ್ದು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.